ಹೇಳಿ ಸರ್, ಈಗ ರೈಟ್ಸನ್ನು ರೆಕಗ್ನೈಸ್ ಮಾಡುವಂಥ ಪ್ರೊಸೆಸ್ಸಲ್ಲಿ ಆಲ್ರೆಡಿ ಎಲ್ಲದಕ್ಕೂ ನೋಟಿಸ್ ನೋಡಿದಂಥ ವೈಲ್ಡ್ ಪ್ರೊಟೆಕ್ಷನ್ ಆ್ಯಕ್ಟನ್ನು ನೀವು ಹೇಳ್ತಾ ಇದ್ದೀರಾ. ಆದರೆ ಅರಣ್ಯ ಇಲಾಖೆಗೆ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ನೀವು ಅದನ್ನು ಗೌರವಿಸಿಲ್ಲ ಅಂತ ಗೌರವಿಸೋದೇನು ಎಲ್ಲ ಮಾಡ್ತೇವೆ. ನಮ್ಮ ಪ್ರೊಸೀಜರ್ ಏನಿದೆ ಮಾಡ್ತಾ ಇದ್ದೀವಿ. ನಿಮಗೆ ಅಪೀಲ್ ಹೋಗ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಹೌದು, ಆಗಿದೆ. ಫೈಲ್ ಮಾಡಬೇಕು, ಅಪೀಲ್ ಫೈಲ್ ಮಾಡಬೇಕು. ಆ ರೀತಿಯಾದ ಇಲ್ಲ ಅಂತೇಳಿ ಬರ್ಕೊಳ್ಳಿ ಸರ್. ನೀವು ಅರಣ್ಯ ಇಲಾಖೆಯಲ್ಲಿ ಅರಣ್ಯಕ್ಕೆ ಕಾಯ್ದೆಯಲ್ಲಿ ನಮಗೆ ರೈಟ್ಸ್ ಇಲ್ಲ ಅಂತೇಳಿ ಇಂಥವ್ರಿಗೆ ಈಗ ನಿಮ್ಮ ಇಲಾಖೆಯಿಂದ ನೀವು ನೋಟಿಸ್ ಮಾಡಿದ್ದೀರಾ. ಆದರೆ ಈ ವಿಚಾರದಲ್ಲಿ ಜಿಲ್ಲಾಧಿಕಾರಿಗಳು ಮುಖ್ಯ ಪಾತ್ರ ನಿರ್ವಹಿಸ್ತಾರೆ. DLC ಹೌದು, ಚೀಫ್ ಸೆಕ್ರೆಟರಿ ಅವರು SLMCಯಲ್ಲಿ ಅವರು ಇರ್ತಾರೆ. ಈ ವಿಚಾರದಲ್ಲಿ ಅವ್ರ ಕಡೆಯಿಂದ ಸೆಕ್ಷನ್ 4(5) ಪ್ರಕಾರ MOTA ಪತ್ರ ಬಂದಿದೆ ಏನಂತ ಗೊತ್ತಿಲ್ಲ. ಪೊಲೀಸ್ ಇಲಾಖೆ ಅವ್ರಿಗೆ MOTA ಬಂದಂಥ ಪತ್ರ ಇದೆ, ಮತ್ತು DC ಅವ್ರಿಗೂ ಸಹಿತ ಹಾಕಿದ್ದಾರೆ. ಸೆಕ್ಷನ್ 4(5) ಪ್ರಕಾರದಲ್ಲಿ ಏನಿದೆ, ಮತ್ತು 2019 ಏನು ಸುಪ್ರೀಂ ಕೋರ್ಟ್ ಸ್ಟೇ ಆರ್ಡ್ರಲ್ಲೂ ಸಹಿತ ಹೇಳಿದೆ, ಯಾರನ್ನೂ ಸಹಿತ ತೆರವುಗೊಳಿಸೋದಾಗಿರಲಿ ಒಕ್ಕಲೆಬ್ಸೋದಾಗಿರಲಿ ಮಾಡಬಾರ್ದು ಅಂತ. ಯಾರು 2019 ಆರ್ಡರ್ ಹೇಳೋದು ಯಾರು ಒಳಗಡೆ ಇದ್ರು ಅವ್ರು ರಿಜೆಕ್ಟೆಡ್ ಆಗಿದೆ ಅಪ್ಲಿಕೇಶನ್ ಇತ್ತು, ಅವ್ರನ್ನ ನಾವು ಹೊಸದಾಗಿ ಮಾಡ್ಕೊಂಡಿರೋ ತಿಳ್ಕೊಂಡಿದ್ದೆ ಕಾನೂನಲ್ಲ. ಈಗ SDLC ರಿಜೆಕ್ಟ್ ಆದ್ಮೇಲೆ ನಿಮ್ಗೆ ಅವಕಾಶ 60 ದಿವಸ ಅವಕಾಶ ಕೊಟ್ಟಿದೆ ಅಪೀಲ್ ಹೋಗ್ಲಿಕ್ಕೆ. SDLC ರಿಜೆಕ್ಟ್ ಆಗಿದೆ, SDLC ಅವರು ಅವಕಾಶ ಕೊಟ್ಟಿದ್ದಾರೆ ನಿಮ್ಗೆ 60 ದಿವಸ ಅಪೀಲ್ ಹೋಗ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. DLC ಅಪೀಲ್ ಹೋಗ್ಲಿಕ್ಕೆ ನಿಮಗೆ ಜುಲೈ 22 ಅವಕಾಶ ಇದೆ. ಅಲ್ಲಿ ಬಂದು ಫೈಲ್ ಮಾಡಿ DC ಅವ್ರ ನ್ಯಾಯಾಲಯದಲ್ಲಿ ತೀರ್ಮಾನ ಆಗ್ತಿದ್ರು. ಅವರ ಮೀಟಿಂಗ್ ಅಲ್ಲ, ಇದು ಅಪೀಲ್ನ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿ ರಿಜೆಕ್ಟ್ ಆಗಿರುವಂಥದ್ದೇ ಸರ್ FRA ವೈಲೇಷನ್. ಅದು ಅದನ್ನ ಬಂದು DLC ಹೇಳಿ ವೈಲೇಷನ್ ಆಗಿರೋದಕ್ಕೆ ಏನೇನು ನೋಡಿ ಸರ್, FRA ರೆಕಗ್ನೈಸ್ ಪ್ರೊಸೆಸ್ ಅನ್ನ ಮಾಡಬೇಕಾದಂತ ಡಿಪಾರ್ಟ್ಮೆಂಟ್ಗಳೇ ಸಹಕಾರಿಯಾಗಿ ನಮಗೆ ನಿರ್ದೇಶನಗಳು ಮತ್ತೆ ಅದಕ್ಕೆ ಪೂರಕ ದಾಖಲಾತಿಗಳು ಸಾಕ್ಷ್ಯಗಳನ್ನು ನೀಡಬೇಕಾದಂತ ಇಲಾಖೆಗಳೇ ರಿಜೆಕ್ಷನ್ಗೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅದೆಲ್ಲ ಮಾಡಿದ್ರೆ ನಮ್ಗೆ ಹಕ್ಕೆಲ್ಲಿ ಸಿಗುತ್ತೆ. ಅದು ನೀವು ಬಂದು DLC ಅಪೀಲ್ ಫೈಲ್ ಮಾಡಿ ಅವಕಾಶ ಇಲ್ಲ. ಸರ್ಕಾರ ತಪ್ಪು ಮಾಡೋದು ಅಪೀಲ್ ಫೈಲ್ ಮಾಡಿ DC ಅವರ ವತಿಯಿಂದ ನೀವು ಇದೇ ರೀತಿ ನಮ್ಗೆ ರೈಟ್ಸ್ ಇಲ್ಲ ಅಂತ ಹೇಳಿ ಬರ್ಕೊಟ್ಬಿಡಿ ಸರ್. ನಾವು ಅದನ್ನ ಬಂದು DLC ನೀವು ಅಪೀಲ್ ಮಾಡಿ ಮಾತಾಡೋದೇ ಇಲ್ಲ. ಅರಣ್ಯ ಇಲಾಖೆನೇ ನಮ್ಗೆ ಗೊತ್ತಿಲ್ಲ ನಂಗೆ ನಾವು ಹೋಗ್ಬಿಡ್ತೀವಿ. ಅದನ್ನ ಬಂದು DLC ಫೈಲ್ ಮಾಡಿ ಅಲ್ಲಿ ಮಾತಾಡಿ. ಆಗೋದಿಲ್ಲ, ನಮ್ಮ ಲೆವೆಲ್ ಅಲ್ಲಿ ಆಗೋದು ನೀವು ತೆರವುಗೊಳಿಸ್ಲಿಕ್ಕೆ ಬಂದ್ರೆ ಸರ್ ಹೊಸದು ಕಟ್ಟಬೇಡಿ ಅಂತ ನಿಮ್ಗೆ ಒಂದೇ ಹೇಳಿದ್ವಿ. ಈಗ ಹೊಸದನ್ನೇ ನೆನ್ನೆ ಕಟ್ಕೊಂಡಿದ್ವಿ. ಯಾವ್ದು ಮಾಡಿದ್ರೆ ನೀವು ನೆನ್ನೆ ಯಾವ್ದು ಕಟ್ಕೊಂಡಿಲ್ವಾ ನೀವು? ಬನ್ನಿ ನೋಡೋಣ, ಬನ್ನಿ ಫೋಟೋಸ್ ಎಲ್ಲ ಇದಾವೆ. ಹೊಸದು ಹಾಕಿದಿರಲ್ವಾ? ಈಗ ಹೊಸದು ಏನು ಹಾಕಿದೀವಿ ಸರ್ ಅಲ್ಲಿ ನೋಡಿ, ನಡೀರಿ ನೋಡುವ. ನಡೀರಿ ಯಾವ ಸಂವಿಧಾನದ ವ್ಯವಸ್ಥೆಯಲ್ಲಿ ಇದೀವಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ನಿಮಗೆ ಸಂವಿಧಾನ ಪ್ರಕಾರ ಕಾನೂನು ಪ್ರಕಾರ ಅವಕಾಶ ಕೊಟ್ಟಿದೆ ಅಪೀಲ್ ರೈಟ್ಸ್ ಹೋಲ್ಡರ್ ಸರ್. ನಾವು ಅಪ್ಲಿಕೇಶನ್ ಹಾಕಿದ್ಮೇಲೆ ರೈಟ್ಸ್ ಹೋಲ್ಡರ್ ಅಪ್ಲಿಕೇಶನ್ ಅದು ಮಾನ್ಯ ಆದ್ಮೇಲೆ DLC ನಿಮಗೆ ರೈಟ್ ಕೊಟ್ಮೇಲೆ ರೈಟ್ ಹೋಲ್ಡರ್ ರೆಕಗ್ನೈಸ್ ಮಾಡೋದು. ಹೇಗಾದ್ರೂ ನೀವು ತಿರುಚಿ ಮಚ್ಚಿ ಓದ್ಕೊಳ್ಳಿ ಸರ್. ನಾವು ಹಕ್ಕುದಾರರಾಗಿ ನಮ್ಮ ಹಕ್ಕನ್ನ ಮನ್ನಣೆ ಮಾಡಿ ಅಂತ ನಾವು ಕ್ಲೈಮ್ ಮಾಡೋದು. ಹಕ್ಕುದಾರರಾಗಿ ನಾವು ಕ್ಲೈಮೆಂಟ್ ಅಲ್ಲ, ಹಕ್ಕುದಾರರಾಗಿ ನಾವು ಕೇಳ್ತಾ ಇರುವಂತದ್ದು. ಮಾನ್ಯ ಮಾಡಿಲ್ವಾ? ಮಾನ್ಯ ಮಾಡಿಲ್ಲ ಅಲ್ವಾ? ಇನ್ನ ಮಾನ್ಯ ಮಾಡ್ಬೇಕಾದ ಪ್ರೊಸೆಸ್ ನಮ್ದಲ್ಲ. ಅದೇ 60 ದಿನ ಅದು. ಅಷ್ಟ್ರೊಳಗೆ ನೀವೇನ್ ನಿಮ್ ದಾಖಲೆಗಳು ಕೊಡ್ಬೇಕು ಕೊಡಿ. ನಿಮ್ಮ ಇಲಾಖೆಗಳು ಸರ್ಕಾರದ ಕಾರ್ಯಾಂಗದ ವ್ಯವಸ್ಥೆಯನ್ನ ಇಲಾಖೆಗಳ ವೈಫಲ್ಯ ಮಾನ್ಯ ಮಾಡದೇ ಇರುವಂತದ್ದು. ಇಲಾಖೆಗಳ ವೈಫಲ್ಯ. ಯಾಕಂದ್ರೆ 2021ರಲ್ಲಿ ರೀಕ್ಲೈಮ್ ಹಾಕಿರುವಂತದ್ದು ನಾವು. ಅವಾಗ್ಲೂ ರಿಜೆಕ್ಟ್ ಆಗಿದೆ. ವರ್ಷ ಸರ್ 2022 ರಿಜೆಕ್ಟ್ ಆಗಿದೆ. 22ರಲ್ಲಿ ರಿಜೆಕ್ಟ್ ಆಯ್ತು ಅಂದ್ರೆ DLC ಅಪ್ಲಿಕೇಶನ್ ಅಪೀಲ್ ಆಗೋಕೆ ಅವಕಾಶ ಒಂದ್ಸಲ ಅಪೀಲ್ ಹೋಗಿಲ್ಲ. ನೀವು 60 ದಿವಸ ಅವಕಾಶ ಕೊಟ್ಟು ಅಪೀಲ್ ಹೋಗಿ ನಿಮ್ DC ಅವ್ರ ಮುಂದೆ ಬಂದು ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ ಮುಂದೆ ಮಾತಾಡಿ. ರಿಜೆಕ್ಷನ್ ಮಾಡ್ಲಿಕ್ಕೆ ಬಂದಂತ ಕಾನೂನ ರೈಟ್ಸ್ ನ ಮನ್ನಣೆ ಮಾಡಿ ರೆಕಗ್ನೈಸ್ ಲೆಜಿಟಿಮೇಟ್ ಅವಕಾಶ ಇದೆ ಅಂತ ನಂಗೆ ಗೊತ್ತಿಲ್ಲ. ಈಗ ಪೂರಕ ದಾಖಲೆಗಳಿಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ತಾರೆ. ದಾಖಲೆಗಳು ಕರೆಕ್ಟ್ ಆಗಿದ್ರೆ ಮಾನ್ಯ ಮಾಡ್ತಾರೆ ಅಷ್ಟೇ.